5. ನರಿ ಮತ್ತು ಮಾತನಾಡುವ ಬಿಲದ ಕಥೆ. ಗಿರಿವನದ ತಪ್ಪಲು ಪ್ರದೇಶದ ಬಿಲವೊಂದರಲ್ಲಿ ವಾಸವಾದ ಜಂಬೂಕನೆಂಬ ನರಿ ಕಪಟ ಪ್ರಪಂಚ ಪರಿಣತನೂ ಉಪಾಯನಿಪುಣನೂ ಆಗಿತ್ತು. ಅದೇ ವನದಲ್ಲಿ ಪುಂಡರೀಕನೆಂಬ ಹುಲಿಯೂ ವಾಸವಾಗಿದ್ದು, ಅದು ಪ್ರತಿನಿತ್ಯ ಬೇಟೆಗೆ ಹೋಗಿ ಮಾಂಸವನ್ನು ತಂದು, ಅದನ್ನು ಕೂಡಿಟ್ಟ ಐಶ್ವರ್ಯವೆಂಬತೆ ತನ್ನ ಗುಹೆಯಲ್ಲಿ ಬಚ್ಚಿಟ್ಟು, ಮರುದಿನ ಮತ್ತೆ ಬೇಟೆಗೆ ಹೋಗುತ್ತಿತ್ತು. ಹೀಗಿರಲು, ಒಂದು ದಿನ ಹುಲಿಯ ಗುಹೆಯನ್ನು ನೋಡಿದ ಜಂಬೂಕನರಿ ಗುಹೆಯ ಒಳಹೊಕ್ಕು ಅಲ್ಲಿದ್ದ ಮಾಂಸವನ್ನು ತಿಂದು ಹೊರಟು ಹೋಯಿತು. ಸ್ವಲ್ಪ ಸಮಯದ ನಂತರ ಬಂದ ಹುಲಿ ಇದೀಗ ಮಾಂಸವನ್ನು ಬಚ್ಚಿಟ್ಟು, ಈ ಮುನ್ನ ತಂದಿಟ್ಟ ಮಾಂಸವನ್ನು ನೋಡಿತು. ಆದರೆ ಇಟ್ಟ ಮಾಂಸ ಅಲ್ಲಿರದೆ, ಮಾಯವಾದದ್ದನ್ನು ಕಂಡು ಹುಲಿ ಬೆರಗಾಯಿತು. ಮರುದಿನ ಅದು ಮತ್ತೆ ಬೇಟೆಗೆ ಹೋಯಿತು, ಮತ್ತೆ ನರಿ ಬಂದು ಅಲ್ಲಿದ್ದ ಮಾಂಸವನ್ನು ತಿಂದು ಹೋಯಿತು. ಪ್ರತಿನಿತ್ಯ ಹೀಗೆ ನಡೆಯಿತು. ದಿನಂಪ್ರತಿ ಗುಹೆಗೆ ಬರುವುದು, ತುಡುವನ್ನು, ಮಾಂಸವನ್ನು ತಿನ್ನುವುದು, ಹೊರಟು ಹೋಗುವುದು ಇದು ಜಂಬೂಕನ ಕೆಲಸವಾಯಿತು. ನರಿಯ ಈ ವರ್ತನೆ ಪುಂಡರೀಕ ಹುಲಿಗೆ ಬೇಸರವನ್ನುಂಟು ಮಾಡಿತು. ಒಂದು ದಿನ, ಹುಲಿ ತುಡುವನ್ನು ತಿಂದು ಹೋಗುವ ಕಳ್ಳನನ್ನು ಹಿಡಿಯಬೇಕೆಂದು ನಿಶ್ಚಯಿಸಿತು. ತನ್ನ ಗುಹೆಯ ಹತ್ತಿರದಲ್ಲೇ ಅಡಗಿ ಕುಳಿತಿತು. ಪ್ರತಿದಿನದಂತೆ ನರಿ ಬಂದು ಹುಲಿ ಗುಹೆಯನ್ನು ಹೊಕ್ಕು ಅಲ್ಲಿದ್ದ ಮಾಂಸವನ್ನು ತಿನ್ನತೊಡಗಿತು. ಇದನ್ನು ಕಂಡ ಹುಲಿ ಈ ನರಿಯನ್ನು ಇಲ್ಲಿ ಕೊಲ್ಲಲು ಸಾಧ್ಯವಿಲ್ಲ, ಇದನ್ನು ಅದರ ಮನೆಯಲ್ಲೇ ಕೊಲ್ಲಬೇಕೆಂದು ನಿಶ್ಚಯಿಸಿ ನರಿಯನ್ನು ಕೈಬಿಟ್ಟಿತು. ನರಿ ಮಾಂಸವನ್ನು ತಿಂದು ಹೊರಟಿತು. ಹುಲಿ ಅದರ ಬೆನ್ನ ಹಿಂದೆಯೇ ಹೋಗಿ ಅದರ ಬಿಲವನ್ನು ನೋಡಿ ಬಂದಿತು. ಮರುದಿನ ನರಿ ಇಲ್ಲದ ಸಮಯ ನೋಡಿ ಅದರ ಬಿಲಕ್ಕೆ ಹೋಯಿತು. ಬಿಲವನ್ನು ಹಿಂದುಮುಂದಾಗಿ ಒಳಹೊಕ್ಕು ಬಿಲದಲ್ಲಿ ಅವಿತು ಕುಳಿತಿತು. ಸ್ವಲ್ಪ ಸಮಯದ ನಂತರ ನರಿ ತನ್ನ ಬಿಲಕ್ಕೆ ಬಂದಿತು. ಆದರೆ, ಬಿಲದ ಬಾಗಿಲಲ್ಲಿ ಹುಲಿಯ ಹೆಜ್ಜೆಯನ್ನು ಕಂಡು ಅದರ ಮನದಲ್ಲಿ ಸಂಶಯ ಮೂಡಿತು. ಏನೇ ಆಗಲಿ, ಯಾವೊಂದು ಉಪಾಯವನ್ನು ಮಾಡದೆ ಒಳಗೆ ಹೋಗುವುದು ಸರಿಯಲ್ಲವೆಂದು ಶಂಕಿಸಿ, ಸ್ವಲ್ಪ ದೂರ ಬಂದು ನಿಂತುಕೊಂಡಿತು. ಈ ಆಶ್ಚರ್ಯವನ್ನು ಉಪಾಯದಿಂದಲೇ ಕಂಡುಹಿಡಿಯಬೇಕೆಂದು ವಿಚಾರಿಸಿ ಬಿಲದ ಹೆಸರು ಹಿಡಿದು ಹಲವು ಸಲ ಕೂಗಿ ಕರೆಯಿತು. ಆದರೆ ಆ ಬಿಲ ಪ್ರತಿಯಾಗಿ ನುಡಿಯಲಿಲ್ಲ. ಆಗ ನರಿ ಮತ್ತೆ ಕೂಗಿತು, ಬಿಲನೆ, ನೀನು ಇಲ್ಲಿಯ ತನಕ ನಾನು ಬರುತ್ತಿದ್ದಂತೆಯೇ ಇದಿರು ಬಂದು ಸೇವೆ ಸಲ್ಲಿಸುತ್ತಿದ್ದೆ, ಈಗಲಾದರೋ ಕರೆದರೂ ಸ್ವರಗೊಡುತ್ತಿಲ್ಲವಲ್ಲ. ಬೇರೆ ಯಾವನೊಬ್ಬನನ್ನು ಪ್ರೀತಿಸುತ್ತಿರುವೆಯೋ ಏನು? ಅದೇನೇ ಇರಲಿ, ಇನ್ನೊಮ್ಮೆ ಕರೆಯುತ್ತೇನೆ. ಅಷ್ಟಕ್ಕೂ ನೀನು, ಓ, ಗೊಡದಿದ್ದರೆ ನಾನು ಬೇರೊಂದು ಬಿಲವನ್ನು ನೋಡಿಕೊಳ್ಳುತ್ತೇನೆ. ಓ, ಗೊಟ್ಟರೆ ನಿನ್ನಲ್ಲಿಗೆ ಬರುತ್ತೇನೆ. ಹೀಗೆ ನುಡಿದು ನರಿ ಮತ್ತೊಮ್ಮೆ ಬಿಲವನ್ನು ಕೂಗಿ ಕರೆಯಿತು. ನರಿಯ ಈ ಮಾತನ್ನೆಲ್ಲ ಕೇಳಿದ ಹುಲಿ ತನ್ನಲ್ಲಿ, ಈ ಬಿಲನು ನನಗೆ ಭಯಗೊಂಡು ಕೂಗಲು ಅಸಮರ್ಥನಾಗಿರಬೇಕು. ಇನ್ನು ನಾನಾದರೂ ಕೂಗಿ ಕರೆದು ನರಿಯನ್ನು ಬರಮಾಡಿಕೊಂಡು ತಿನ್ನಬೇಕು ಎಂದು ವಿಚಾರಿಸಿಕೊಂಡಿತು. ಹುಲಿ ಹೀಗೆ ಹೀನ್ಬುದ್ಧಿಯ ಬೇಡನಂತೆ ವಿಚಾರಿಸಿ ಹೂಂಕಾರ ಮಾಡಿತು. ಆ ಭೀಕರ ಧ್ವನಿಯನ್ನು ಕೇಳಿದ ನರಿ ತನ್ನ ಬುದ್ಧಿಗೆ ತಾನೇ ಮೆಚ್ಚಿಕೊಂಡಿತು. ಹಲವು ಕಾಲ ಈ ವನದಲ್ಲಿದ್ದು, ಈ ವನದಲ್ಲಾಡಿ ಎಲ್ಲವನ್ನೂ ಬಲ್ಲೆ. ಆದರೆ ಬಿಲ ನುಡಿದದ್ದನ್ನು, ಗಿಡಗಳು ನಡೆದದ್ದನ್ನು ನಾನೆಂದು ಕಂಡಿಲ್ಲ, ಕೇಳಿಲ್ಲ, ಅರಿತಿಲ್ಲ ಎಂದು ಜಂಬೂಕ ನರಿ ಆ ಸ್ಥಳವನ್ನು ಬಿಟ್ಟು ಓಡಿ ಹೋಗಿ ಬದುಕಿಕೊಂಡಿತು. ಹೀಗೆ ದವನಕನಿಗೆ ಈ ಕಥೆಯನ್ನು ಹೇಳಿದ ಬಳಿಕ ಪಿಂಗಳಕನು ಹೀಗೆಂದ. ದವನಕ, ಇದಲ್ಲದೆ, ತನ್ನ ನಿಮಿತ್ತನಾಗಿ ಭೂಮಿಯನ್ನು ಬಿಡಬೇಕೆಂಬ ನೀತಿಯುಂಟು. ತಾನುಂಟು ಮೂರು ಲೋಕ ಉಂಟು ಎಂಬ ನಾಣ್ಣುಡಿಯುಂಟು. ಆತ್ಮ ರಕ್ಷಣೆಯೇ ಪರಮ ಪುರುಷಾರ್ಥ ವೆಂಬ ಸರ್ವಸಮ್ಮತವನ್ನು ಕೇಳಿಯೂ ಇಂತಹ ಸ್ಥಳದಲ್ಲಿರುವುದು ಅಪಾಯ. ಪಿಂಗಳಕನ ಈ ಮಾತಿಗೆ ದವನಕ, ನಿನ್ನಂಥವನ ಮನದಲ್ಲಿ ಅತಿ ಭಯವಿರುವುದೇ ವಿಸ್ಮಯ. ಆದರೂ ನಿನಗೆ ಇಷ್ಟೊಂದು ಭಯವನ್ನುಂಟು ಮಾಡಿದವನಿಗೆ ನೀನು ಹೇಳಿದ ಗುಣಗಳು ಇವೆಯೋ ಇಲ್ಲವೋ ಎಂಬುದನ್ನು ಹಾಗೂ ಆತ ಒಬ್ಬನೋ ಚತುರ್ಬಲ ಸಮೇತನೋ ಎಂಬುದನ್ನು ವಿಚಾರಿಸಿಕೊಂಡು ಬರುತ್ತೇನೆ. ಆ ಶತ್ರು ನಿಜಕ್ಕೂ ಬಲವಂತನೇ ಆಗಿದ್ದರೆ ಹಿಂದಿರುಗಿ ಬಂದು ಅದಕ್ಕೆ ತಕ್ಕುದನ್ನು ಮಾಡುತ್ತೇನೆ. ಭಂಡಾರ ಸವೆದರೆ, ಪ್ರಜೆ ಕೆಟ್ಟರೆ, ಹಗೆ ಸಮೀಪವಾದರೆ ಆ ಸ್ಥಳದಲ್ಲಿ ಇರಬಾರದು, ಯುದ್ಧ ಮಾಡಬಾರದು. ಆಗ ದೇಶವನ್ನೇ ಬಿಟ್ಟು ಹೋಗಬೇಕು ಎಂಬ ನೀತಿಶಾಸ್ತ್ರವುಂಟು. ಈ ನೀತಿಶಾಸ್ತ್ರದ ಪ್ರಕಾರ ನಿನಗೆ ಶತ್ರು ಸಂಕಟದ ಶಂಕೆಯೇನೂ ಇಲ್ಲ. ಅಲ್ಲದೆ ನಿನ್ನ ಸಪ್ತಾಂಗಗಳಲ್ಲಿ ಯಾವೊಂದು ಅಂಗವೂ ವಿಕಳದುದಿಲ್ಲ. ಒಂದು ವೇಳೆ ಅಮಾತ್ಯ, ಸುಹೃತ್, ಕೋಶ, ರಾಷ್ಟ್ರ, ದುರ್ಗ ಮತ್ತು ಬಲ ಎಂಬ ಈ 6 ಅಂಗಗಳು ನಾಶವಾದರೂ ಸ್ವಾಮಿತ್ವವೆಂಬ ಅಂಗ ಮಾತ್ರ ನಿನಗೆ ಇದ್ದೇ ಇರುತ್ತದೆ. ಹೀಗಿರುವಾಗ ಶತ್ರುಗಳನ್ನು ವಶಪಡಿಸಿಕೊಳ್ಳುವುದನ್ನು ಬಿಟ್ಟು ಪಲಾಯನ ಮಾಡುವುದೇ? ಕೇವಲ ಶಬ್ದ ಕೇಳಿದ ಮಾತ್ರಕ್ಕೆ ಭಯಗೊಂಡು ಓಡಿ ಹೋಗುವುದು ಸರಿಯಲ್ಲ. ಹಾಗೆ ಓಡಿ ಹೋದದ್ದಾದರೆ ನಿನ್ನ ರೀತಿ, ಮರ ಮತ್ತು ತೊಗಲು ಎಂಬ ಕಥೆಯಂತಾಗುತ್ತದೆ ಎಂದು ಹೇಳಿದ. ಪಿಂಗಳಕ, ನರಿ ಮತ್ತು ಬೇರಿಯ ಕತೆ, ಮರ ಮತ್ತು ತೊಗಲು ಕತೆ ಹೇಳುವಂತೆ ಕೇಳಿಕೊಂಡ. ದವನಕ ಆ ಕಥೆಯನ್ನು ಹೇಳ್ತೊಡಗಿದ. ಆ ಕತೆ ಹೀಗಿದೆ.